ಈ ಗಂಡ ಹೆಂಡತಿ ಯಾಕೆ ಹೊರಗೆ ಊಟ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಕಾರಣ ಇದೆ. ಇವರು ಹೊರಗಡೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರೋರ ವಾಸನೆನ ತಗೊಂಡು ಸರಿಯಾದ ಸಮಯಕ್ಕೆ ಊಟ ಮಾಡ್ತಾರೆ. ಅಷ್ಟರಲ್ಲಿ ಮಂಜು ಬೀಳುತ್ತೆ, ಒಳಗಡೆ ಹೋಗ್ತಾ ಇದ್ದಾರೆ. ಇವ್ರಿಗೆ ಒಳಗೋಗಿ ಊಟ ಮಾಡೋದು ಇಷ್ಟ ಇಲ್ಲ. ಈ ಕಥೆನಲ್ಲಿ ಬರ್ತಾ ಇರೋದು ಜಿಪ್ಪಣ ಮತ್ತೆ ಆತನ ಹೆಂಡತಿ. ಇವ್ರು ದಿನಾಲು ಮಾಡೋದು ಅನ್ನ ಮತ್ತೆ ತಿಳಿ ಸಾರು. ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಕ್ಕಪಕ್ಕದ ಮನೆಯವರು ಅಡುಗೆ ಮಾಡೋ ವಾಸನೆಗೇನೆ ಊಟ ಮಾಡಿಬಿಡ್ತಾರೆ. ಈ ಪಕ್ಕದ ಮನೆಯಲ್ಲಿ ಚೆನ್ನಾಗಿ ಮೀನನ್ನ ತೊಳಿತಾ ಇದ್ದಾರೆ. ಇದು ಇವ್ರಿಗೆ ಗೊತ್ತಾಗಿದೆ. ಅವರು ಮೀನನ್ನ ತೊಳೆದು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಮತ್ತೆ ತೊಳೆದು ನೀಟಾಗಿ ಅದಕ್ಕೆ ಉಪ್ಪು ಖಾರ ಹಚ್ಚಿ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ. ಅದೇ ಸಮಯಕ್ಕೆ ಈ ಜಿಪ್ಪಣ ಮತ್ತೆ ಜಿಪ್ಪಣನ ಹೆಂಡತಿ ಏನ್ ಮಾಡ್ತಾರೆ, ಮನೆಯಲ್ಲಿ ಒಂದು ತಟ್ಟೆ ಅನ್ನ ಸಾರು ಇಟ್ಕೊಂಡು ಕುತ್ಕೊಂತಾರೆ. ನೋಡಿ, ಪಕ್ಕದ ಮನೆಯಲ್ಲಿ ಮೀನನ್ನ ತೊಳೆದು ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟೊತ್ತಿಗೆ ಇವ್ರು ಒಂದು ತಟ್ಟೆ ಅನ್ನ ಸಾರು, ಬರೀ ಆ ಮಸಾಲೆಗೇನೆ ಒಂದು ತಟ್ಟೆ ಅನ್ನ ಸಾರು ಊಟ ಮಾಡ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ, ಯಾರ್ದಾದ್ರೂ ಮನೆಯದು ವಾಸನೆ ಬಂದರೆ ತಮ್ಮನೆಯಲ್ಲೇ ಈ ಒಗ್ಗರಣೆ ಹಾಕ್ಕೊಂಡ್ವಿ ಅನ್ನೋ ಅಷ್ಟು ಖುಷಿ ಬೀಳ್ತಾರೆ. ಆ ಪಕ್ಕದ ಮನೆಯಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದಾರೆ, ಮೀನನ್ನ ಕರಿತಾ ಇದ್ದಾರೆ. ಆ ವಾಸನೆ ಬರ್ತಿದ್ದಂಗೆನೆ ಇವ್ರು ಒಂದು ತಟ್ಟೆ ಅನ್ನ ರೆಡಿ. ಆ ವಾಸನೆ ಒಳಗೇನೆ ಚೆನ್ನಾಗಿದೆ ಅಂತ ತಿಂತಾರೆ. ನೋಡಿ, ಆ ಜಿಪ್ಪಣನ ಹೆಂಡತಿ ಜೊಲ್ ಬಿಟ್ಕೊಂಡು ತಿಂತಾ ಇದ್ದಾಳೆ. ಆಕೆಗೆ ಊಟ ಮಾಡೋದು ಅಂದರೆ ಅಷ್ಟಿಷ್ಟ. ಬೇಗ ಬೇಗ ಊಟ ಮಾಡಿಬಿಡು, ವಾಸನೆ ಹೋದ್ರೆ ಮತ್ತೆ ಊಟ ಮಾಡೋಕ್ಕಾಗಲ್ಲ. ನೋಡಿ, ಎಣ್ಣೆ ವಾಸನೆ ಬರ್ತಾ ಇದೆ. ಆ ಮೀನು ಕರ್ದಿದಾರಲ್ಲ ಅದ್ರದ್ದು ಓಕೆ, ಆ ಮೀನನ್ನ ಹಾಕಿದ ವಾಸನೆ ಬರ್ತಾ ಇದೆ. ಹೀಗೆ ಪ್ರತಿದಿನ ಜಿಪ್ಪಣ ಮತ್ತೆ ಜಿಪ್ಪಣನ ಹೆಂಡತಿ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಏನೇ ಅಡುಗೆ ಮಾಡಲಿ ಆ ಅಡುಗೆ ವಾಸನೆಯಿಂದನೇ ಊಟ ಮಾಡಿ ಜೀವನ ಮಾಡ್ತಾರೆ. ಹಾಗೇನೆ ಊಟ ಮಾಡುವಾಗ ಕನಸು ಕಾಣ್ತಾರೆ. ಯಾರೂ ಅಡುಗೆ ಮಾಡಿಲ್ಲ ಅಂದ್ರೆ ಏನಾಯ್ತು, ನೆನ್ನೆ ಮೀನಿನ ಹುಳಿ ತುಂಬಾ ಚೆನ್ನಾಗಿತ್ತು, ಆ ವಾಸನೆ ಅಂತ ಹೇಳಿ ಹಿಂದಿನ ದಿನ ಏನ್ ನಡೆದಿದೆ ಅದನ್ನ ನೆನೆಸ್ಕೊಂಡು ಊಟ ಮಾಡುವಷ್ಟು ಜಿಪ್ಪಣ ಈ ಜಿಪ್ಪಣನ ಗಂಡ ಹೆಂಡತಿ. ನೋಡಿ, ಒಂದೊಂದು ತಟ್ಟೆ ಖಾಲಿ ಮಾಡ್ತಾ ಇದ್ದಾರೆ, ಹಾಗೆ ನೆನೆಸ್ಕೊಂತಾ ಇದ್ದಾರೆ. ಇದು ಜಿಪ್ಪಣ ಮತ್ತೆ ಜಿಪ್ಪಣನ ಹೆಂಡತಿಯ ಊಟ. ಅಡುಗೆ ತುಂಬಾ ಚೆನ್ನಾಗಿದೆ. ನಮ್ದು ಅನ್ನ ಸಾರಷ್ಟೇ, ಆದ್ರೆ ಪಕ್ಕದ ಮನೆಯಿಂದ ಗಮ್ಮಂತ ಮೀನು ವಾಸನೆ. ನೋಡಿ, ಅವರು ಬಾಯಲ್ಲಿ ನೀರು ಬರ್ತಾ ಇದೆ. ಬರೇ ಮೀನು ಅಂದ್ರೇನೆ ಸಾಕು, ಒಂದು ತಟ್ಟೆ ಅನ್ನ ಉಣ್ಣವಷ್ಟು. ಎಷ್ಟು ಜಿಪ್ಪಣ್ರಲ್ಲ ಇವರಿಬ್ರು.